ನಿತ್ತವಳು ಮುತ್ತ ಕೊಟ್ಟವಳು ನಿನ್ನ ಸೋದರಿಯು ಹೆಣ್ಣೆ ಪೂಜಿಸೋ ದೇವಿ ಕೂಡ ಹೆಣ್ಣೆ ತುತ್ತ ನಿತ್ತವಳು ಮುತ್ತ ಕೊಟ್ಟವಳು ನಿನ್ನ ಸೋದರಿಯು ಹೆಣ್ಣೆ ಪೂಜಿಸೋ ದೇವಿ ಕೂಡ ಹೆಣ್ಣೆ ಹೆಣ್ಣಿಲ್ಲದೆ ಜನನವೇ ಇಲ್ಲ ಹೆಣ್ಣಿಲ್ಲದೆ ಜನನವೇ ಇಲ್ಲ ಅರಳುವ ಮುನ್ನವೇ ಮೊಗ್ಗನು ಹೊಸಕಲು ಮೂಢನೇನು ನೀನು ನಿನಗಿದು ನ್ಯಾಯವೇನು ಹೇಳು ಎಲ್ಲಿದೆ ನಾರಿ ಬದುಕುವ ದಾರಿ ಹೆಜ್ಜೆ ಹೆಜ್ಜೆಗೂ ನಡೆಯುತ್ತಿದೆ ಹೆಣ್ಣ ಕ್ರೂರ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಸೃಷ್ಟಿಯಲ್ಲಿಯೂ ಭೇದವಿಲ್ಲವೋ ಹೆಣ್ಣು ಗಂಡು ಒಂದೇ ಜನ್ಮಕ್ಕೆ ಬೇಕು ತಾಯಿ ತಂದೆ ಸೃಷ್ಟಿಯಲ್ಲಿಯೂ ಭೇದವಿಲ್ಲವೋ ಹೆಣ್ಣು ಗಂಡು ಒಂದೇ ಜನ್ಮಕ್ಕೆ ಬೇಕು ತಾಯಿ ತಂದೆ ಹೆಣ್ಣಿಲ್ಲದೆ ಶೂನ್ಯವೇ ಎಲ್ಲ ಹೆಣ್ಣಿಲ್ಲದೆ ಶೂನ್ಯವೇ ಎಲ್ಲ ಗರ್ಭದ ಗುಡಿಯನ್ನು ಮಸಣ ಮಾಡಿದರೆ ಹೆಣ್ಣೆ ಇಲ್ಲವಯ್ಯ ಗಂಡಿಗೆ ಹೆಣ್ಣೆ ಸಿಕ್ಕದಯ್ಯ ಗಂಡಿಗೆ ಹೆಣ್ಣೆ ಸಿಕ್ಕದಯ್ಯ ಎಲ್ಲಿದೆ ನಾರಿ ಬದುಕುವ ದಾರಿ ಎಲ್ಲಿದೆ ನಾರಿ ಬದುಕುವ ದಾರಿ ಹೆಜ್ಜೆ ಹೆಜ್ಜೆಗೂ ನಡೆಯುತ್ತಿದೆ ಹೆಣ್ಣ ಕ್ರೂರ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಎಲ್ಲಿದೆ ನಾರಿ ಬದುಕುವ ದಾರಿ ಹೆಜ್ಜೆ ಹೆಜ್ಜೆಗೂ ನಡೆಯುತ್ತಿದೆ ಹೆಣ್ಣ ಕ್ರೂರ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣ ಕ್ರೂರ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಬಾಮ್ಮ ಬಾ. ಹಾಯ್. ನಮಸ್ಕಾರ ನಮಸ್ಕಾರ. ಇಷ್ಟೊತ್ತು ಟಿವಿ ನೋಡ್ತಾ ಇದ್ದೆ. ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ, ಹೆಣ್ಣು ಸಂರಕ್ಷಣೆ ಬಗ್ಗೆ ಹೋರಾಟ ಮಾಡ್ತಾ ಇದೀಯ. ಜನಗಳಿಗೆ ವಿಷಯ ಮುಟ್ಟಿಸಿದೀಯ. ಮೋಹನ್ ಎಲ್ಲ ಹೇಳ್ತಾ ಇದ್ದ. ಅಲ್ಲಮ್ಮ, ನಾವು ವಿಧಾನಸೌಧಕ್ಕೆ ಬಂದ್ಮೇಲೆ ಸುಮ್ಮನೆ ಕೂತ್ಕೊಂಡಿಲ್ಲಮ್ಮ. ಹೆಣ್ಣು ಹುಟ್ಟಿದ ಮೇಲೆ ಆಕೆಗೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಆಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಫ್ರೀ ಸೈಕಲ್ ಕೊಟ್ಟಿದ್ದೀವಿ. ಹೆಣ್ಣಿನ ಏಳಿಗೆಗೆ ಆಕೆಯ ಸರ್ವತೋಮುಖ ಪ್ರಗತಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲಮ್ಮ, ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು. ನಮ್ಮ ಪ್ರಯತ್ನದಲ್ಲಿ ಯಾವ ಲೋಪನೂ ಇಲ್ಲಮ್ಮ. ಸರ್, ನೀವು ಕೆಲಸ ಮಾಡ್ತಿಲ್ಲ ಅಂತಲ್ಲ, ಕಾನೂನು ಸರಿಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಕಾನೂನೇನೋ ಮಾಡಿದಿರಿ. ಕಾನೂನು ಗೊತ್ತಿದ್ರೂ ಹಣಕ್ಕೋಸ್ಕರನೋ ಬೇರೆ ಯಾವುದೋ ಒತ್ತಡಕ್ಕೋಸ್ಕರನೋ ಜನ ಸ್ಕ್ಯಾನ್ ಮಾಡಿ ಹೆಣ್ಣು ಭ್ರೂಣ ಅಂತ ಹೇಳ್ತಾನೆ ಇದ್ದಾರೆ. ಸರಿ, ಸ್ಕ್ಯಾನ್ ಯಾಕೆ ಮಾಡ್ತಾರೆ ಗೊತ್ತಲ್ವಾ? ಮಗು ಹೆಣ್ಮಗುನ ಗಂಡ್ಮಗುನ ಅಂತ ತಿಳ್ಕೊಳೋಕಲ್ಲ. ತಾಯಿ ಹೊಟ್ಟೆಲಿರೋ ಭ್ರೂಣ ಯಾವ ಲೋಪಗಳಿಲ್ಲದೆ ಆರೋಗ್ಯವಾಗಿ ಬೆಳೀತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳೋಕೆ. ಆದ್ರೆ ಈಗ ಇದೊಂದು ವ್ಯಾಪಾರ ಆಗ್ಬಿಟ್ಟಿದೆ. ನಮ್ ಸಮಾಜದಲ್ಲಿ ಹೆಣ್ಮಗು ಅಂದ್ರೇನೆ ಭಯ ಉಂಟಾಗ್ಬಿಟ್ಟಿದೆ ಸರ್. ಆಕೆನ್ ಬೆಳೆಸೋವಾಗ್ಲೇ ಮೈ ತುಂಬಾ ಕಣ್ಣಿಟ್ಟು ಬೆಳೆಸ್ಬೇಕು. ಮದ್ವೆ ವಯಸ್ಸು ಬಂದ್ರೆ ಎಂಥ ಗಂಡ ಸಿಗ್ತಾನೋ, ಎಷ್ಟು ವರದಕ್ಷಿಣೆ ಕೇಳ್ತಾನೋ ಅನ್ನೋ ಭಯ. ಇಷ್ಟೆಲ್ಲ ಹೆಣ್ಮಕ್ಳ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಆಟಿಟ್ಯೂಡ್. ಮದ್ವೆ ಆದ್ಮೇಲೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಗಿ ಡೈವೋರ್ಸ್ ಆಗ್ಬಿಟ್ರೆ ಆಕೆಗೆ ಮತ್ತೆ ಇನ್ನೊಂದು ಮದ್ವೆ ಮಾಡ್ಬೇಕಾ ಅಥವಾ ಮನೆಯಲ್ಲೇ ಇಟ್ಕೋಬೇಕಾ ಅನ್ನೋ ರೋದನೆ ಗೊಂದಲ ಅಪ್ಪ ಅಮ್ಮನಿಗೆ. ಅದಕ್ಕೆ ಹೆಣ್ಣು ಅಂದ್ರೇನೆ ಹೆದರ್ಕೋತಾರೆ ಸರ್. ಪ್ರತಿಯೊಂದು ಹೆಣ್ಣು ಮದ್ವೆ ಆಗಿ ಅತ್ತೆ ಮನೆ ಕಾಲಿಡ್ತಾ ಇದ್ದ ಹಾಗೆ ಗಂಡು ಮಗು ಹೆತ್ಕೊಡು ಅಂತ ಕೇಳೋ ಅತ್ತೆ ಮಾವ ಬಸ್ರಿ ಆಗಿದ ತಕ್ಷಣ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸಿ ಅದೇನಾದ್ರೂ ಹೆಣ್ಣಾಗಿದ್ರೆ ಅಲ್ಲೇ ಹೊಸಕಿ ಕೊಲ್ಲೋ ಅಂತ ಗಂಡಂದ್ರು. ಹೆಣ್ಣು ಭ್ರೂಣದ ಬಗ್ಗೆ ಈ ಸಮಾಜದಲ್ಲಿ ಇಷ್ಟೊಂದು ಕೀಳು ಭಾವನೆ ಯಾಕೆ ಸರ್? ನೀವು ಪ್ರತಿಯೊಂದು ಜಿಲ್ಲೆ, ನಗರ, ತಾಲೂಕ್ನಲ್ಲೂ ದೈಹಿಕ ಆರೋಗ್ಯಕ್ಕೆ ಆರೋಗ್ಯ ಕೇಂದ್ರಗಳನ್ನ ಶುರು ಮಾಡಿದ್ದೀರಾ, ಸಂತೋಷ. ಆದ್ರೆ ಮಾನಸಿಕ ಆರೋಗ್ಯಕ್ಕೆ ಆಸ್ಪತ್ರೆ ಯಾಕಿಲ್ಲ ಸರ್? ಕೌನ್ಸಿಲಿಂಗ್ ಮಾಡಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಇರೋ ಭಯನ ಖಂಡಿತ ಹೋಗ್ಲಾಡ್ಸ್ಬೋದು ಸರ್. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಹೆಣ್ಣು ಮಗು ಗಂಡು ಮಗು ಆಗೋಕೆ ಹೆಣ್ಣು ಕಾರಣ ಅಲ್ಲ. ಗಂಡನಲ್ಲಿರೋ ವೀರ್ಯಾಣುವಿನಲ್ಲೇ ಹೆಣ್ಣು ಗಂಡು ಆಗೋ ಅಂಶ ಇರುತ್ತೆ. ಅದನ್ ತಿಳ್ಕೊಳ್ದೆ ಈ ಸಮಾಜದಲ್ಲಿ ಹೆಣ್ಣದೇ ಎಲ್ಲ ತಪ್ಪು ಅಂತ ಹೇಳಿ ಆಕೆಗೆ ನರಕ ಯಾತನೆ ಕೊಡ್ತಿದ್ದಾರೆ ಸರ್. ಗುಡ್, ವೆರಿ ಗುಡ್. ಚೆನ್ನಾಗಿ ತಿಳಿಸಿ ಹೇಳಿದ್ಯಮ್ಮ. ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳನ್ನ
ಕ್ಲಿಯರ್ ಆಗಿ ಹೇಳಿದ್ದಕ್ಕೆ ತುಂಬಾ ಸಂತೋಷ. ಈ ವಿಷಯನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದು ಸೂಕ್ತ ನಿರ್ಣಯ ತಗೋತೀವಿ. ವಿ ಆರ್ ಫಾರ್ ದಿ ಸೊಸೈಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಅಳ್ಬಾರ್ದಮ್ಮ. ಅಮ್ಮ ಅಮ್ಮ ಪ್ರತಾಪ, ಏನಾಯ್ತಪ್ಪ? ಏನಾಯ್ತಾ ಮತ್ತೆ ಹೆಣ್ಣೆ ಆ? ಏನೇ ಅಯ್ಯೋ, ನಿಮ್ಮಪ್ಪ ಹುಟ್ತಾನೆ ಅಂತ ಎಷ್ಟು ಆಸೆ ಮಾಡಿಕೊಂಡಿದ್ನೋ, ಮತ್ತೆ ಹೆಣ್ಣು ಹುಟ್ಬಿಡ್ತಾ. ಕರ್ಮ. ಆಗಿದ್ದನ್ನ ಬದಲಾವಣೆ ಮಾಡಕ್ಕಾಗುತ್ತಾ? ಆಗಲ್ಲ. ಬನ್ನಿ ಒಳಗೆ ಬಾ ಅಮ್ಮ. ನೋಡಮ್ಮ, ನಿನ್ನ ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನಾನು ಇವಳನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಡ್ತೀನಿ. ಇನ್ನೊಂದ್ ಸರ್ತಿ ನನ್ಗೇನಾದ್ರೂ ನಿನ್ ತೊಂದ್ರೆ ಕೊಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಇದು ನನ್ನೊಬ್ಳ ಆಸೆ ಅಲ್ಲಪ್ಪ, ಮತ್ ಇನ್ಯಾರ್ದು? ನಿಮ್ಮ ಅಪ್ಪಂದು. ಅಯ್ಯೋ. ಪುಣ್ಯಾತ್ಮಂದಪ್ಪ. ಅಯ್ಯೋ ನಿನ್ನೆ ರಾತ್ರಿ ಅಯ್ಯೋ. ನಿಮ್ಮಪ್ಪ ನನ್ ಕನ್ಸಲ್ ಬಂದು ನಾನ್ ಮತ್ತೆ ಹುಟ್ತೀನಿ, ನನ್ನ ಮಗನಿಗೆ ಮತ್ತೆ ಟ್ರೈ ಮಾಡಕ್ ಹೇಳು ಅಂದ್ರು ಕಣೋ. ಅದಕ್ಕೆ ಇನ್ನೊಂದ್ಸರ್ತಿ ಟ್ರೈ ಮಾಡು. ಆ? ಇನ್ನೊಂದ್ಸರಿನಾ? ಏ, ಲೇ ಗೌರಿ ಗೌರಿ ಗೌರಿ? ಏನಾದ್ರೂ ಆದ್ರೆ ನಿನ್ ಮಾತ್ರ ಬಿಡಲ್ಲಮ್ಮ. ನಾನೇನೋ ಮಾಡ್ದೆ? ಗೌರಿ ಗೌರಿ ಏನಾಯ್ತಮ್ಮ? ಮಾತಾಡು. ಏನಾಯ್ತೆ? ಪ್ರತಾಪ, ಏನಾಯ್ತು? ತೆರೆಸಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕೆ? ನಿನ್ ಸಾಧನೆ ನೋಡಿ ನನಗೆ ಹೆಮ್ಮೆ ಅನ್ಸುತ್ತೆ. ಸಾಧನೆನಾ? ನೀ ಓದಿ ಎಕ್ಸಾಮ್ ಪಾಸ್ ಮಾಡ್ದ ಹಾಗೆ ನಾನು ಓದಿ ಎಕ್ಸಾಮ್ ಪಾಸ್ ಮಾಡಿದೆ. ಅದ್ರಲ್ಲಿ ಸಾಧನೆ ಏನಿದೆ? ನಾನು ಬರೀ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ, ಆದ್ರೆ ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಯಾ. ನಮ್ಮಪ್ಪ ಶ್ರೀಮಂತ, ನಾನು ಏನ್ ಕೇಳಿದ್ರು ಇಲ್ಲ ಅನ್ಲಿಲ್ಲ. ಟೆಕ್ಸ್ಟ್ ಬುಕ್ಸು, ಫೆಸಿಲಿಟೀಸು, ದುಡ್ಡು, ಯಾವ್ದಾದ್ರು ಸಬ್ಜೆಕ್ಟ್ ಕಷ್ಟ ಆಯ್ತು ಅಂದ್ರೆ ಸ್ಪೆಷಲ್ ಲೆಕ್ಚರು ಇದನ್ನೆಲ್ಲ ಬಳಸ್ಕೊಂಡು ನಾನು ಸ್ಕೋರ್ ಮಾಡಿದ್ದು ಬರೀ 70%. ಆದ್ರೆ ನೀನು ಇದ್ಯಾವುದನ್ನು ಬಳಸ್ಕೊಳ್ಳದೆ ಬರೀ ಸ್ಕಾಲರ್ಶಿಪ್ ತಗೊಂಡು ನಿಮ್ಮ ತಾಯಿ ಜೊತೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಯಾ. ಇದು ಸಾಧನೆ ಅಲ್ವಾ? ಅಲ್ಲ, ಸಾಧನೆ ಅಲ್ಲ, ಬದುಕು. ನಿಂತರ ಡೊನೇಷನ್ ಕೊಟ್ಟು ನನ್ನ ಕೈಲಿ ಓದಕ್ಕಾಗ್ತಿತ್ತ? ಅದಕ್ಕೆ ಕಂಪಲ್ಸರಿ ಓದಲೇಬೇಕಿತ್ತು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಲೇಬೇಕಿತ್ತು, ಡಾಕ್ಟರ್ ಆಗ್ಲೇಬೇಕಿತ್ತು. ಚಿಕ್ಕ ವಯಸ್ಸಿಂದ ನನಗೆ ಡಾಕ್ಟರ್ ಆಗಿ ಸೇವೆ ಮಾಡಬೇಕು ಅಂತ ತುಂಬಾ ಆಸೆ. ಈಗ ತಾನೇ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಸೇವಾಶ್ರಮ ಕಟ್ಸಿ ಸರ್ವಿಸ್ ಮಾಡೋದು. ಗುಡ್ ಲಕ್ ತೆರೆಸಾ. Thank ಆದ್ರೆ you. ಈ ಸ್ನೇಹಿತನ ಮಾತ್ರ ಮರಿಬೇಡ. ಖಂಡಿತ ಮರೆಯಲ್ಲ. ಬಾಯ್. ಬಾಯ್. ಅಮ್ಮ ತಗೋ. ತೆರೆಸಾ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಹೇಳಮ್ಮ. ನೋಡು, ಚಿಕ್ಕ ವಯಸ್ಸಿಂದ ನೀ ಆಸೆ ಪಟ್ಟೆ ಅಲ್ವಾ ನಾ ಡಾಕ್ಟರ್ ಆಗ್ಬೇಕು ಅಂತ. ಇವತ್ತು ನಿನ್ನ ಆಸೆ ಪೂರೈಸಿದ್ದೀನಿ. ಅಮ್ಮ, ಮದರ್ ತೆರೇಸಾ ಮೇಲೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ ಮುಂದಕ್ಕೆ ನನ್ನ ಸ್ವಾರ್ಥಕ್ಕೋಸ್ಕರ ನಾ ಬದುಕಲ್ಲಮ್ಮ. ಏನೇ ಇದ್ರು ಕಷ್ಟದಲ್ಲಿರೋರು, ವೃದ್ಧರು, ಆಶ್ರಯ ಇಲ್ದಿರೋರು ಅಂಥವ್ರಿಗೋಸ್ಕರನೇ ಕೆಲಸ ಮಾಡ್ತೀನಿ. ಅವ್ರಿಗೋಸ್ಕರನೇ ನನ್ನ ಬದುಕನ್ನ ಪಣ ಇಡ್ತೀನಮ್ಮ. ತುಂಬಾ ಸಂತೋಷ ಆಯ್ತು ಕಣೆ, ತುಂಬಾ ಸಂತೋಷ ಆಯ್ತು. ತೆರೇಸಾ, ನಾನು ಉಳಿಸಿದ ದುಡ್ಡಲ್ಲಿ ತೋಟದ ಮನೆ ಕಟ್ಟೋಣ ಅಂತ ಈ ಜಾಗ ತಗೊಂಡೆ. ನಿನ್ನ ಆದರ್ಶ ನೋಡಿದ್ಮೇಲೆ ಯಾವತ್ತೋ ಒಂದಿನ ಇಲ್ಲಿಗೆ ಬಂದು ಖುಷಿ ಪಟ್ಕೊಂಡು ಹೋಗೋದಕ್ಕಿಂತ ನಿನ್ನ ಆದರ್ಶಕ್ಕೆ ಜೀವ ತುಂಬೋಣ ಅಂತ ಇದ್ದೀನಿ. ನೀನ್ ಆಸೆ ಪಡೋ ಹಾಗೆ ಆಶ್ರಮ ಕಟ್ಟೋದಕ್ಕೆ ಈ ಜಾಗನ ನಿನಗೆ ಕೊಡೋಣ ಅಂತಿದ್ದೀನಿ. ನೋಡು, ಬಡವ್ರ ಹೆಸರಲ್ಲಿ, ಅನಾಥರ ಹೆಸರಲ್ಲಿ, ಅಂಧರ ಹೆಸರಲ್ಲಿ, ಕೈಲಾಗ್ದವ್ರ ಹೆಸರಲ್ಲಿ ಅಷ್ಟೇ ಯಾಕೆ, ಭಿಕ್ಷುಕರ ಹೆಸರಲ್ಲೂ ಎಷ್ಟೋ ಸಂಸ್ಥೆಗಳು ನಡೀತಾ ಇದ್ದಾವೆ. ಆ ಸಂಸ್ಥೆಗಳಿಗೆ ಎಷ್ಟೋ ಕಡೆಯಿಂದ ಸಾವಿರಾರು ಜನ ಡೊನೇಷನ್ ಸುರಿತಾ ಇದ್ದಾರೆ. ಆದ್ರೆ ಆ ಫಂಡ್ಸ್ ಎಲ್ಲ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಅಧಿಕಾರಿಗಳು, ಆಡಳಿತ ವರ್ಗದವರು ಎಲ್ಲರೂ ಸೇರಿ ಆ ಹಣನ ನುಂಗಿ ನೀರ್ ಕುಡಿತಾ ಇದ್ದಾರೆ. ಆದ್ರೆ ನಮ್ ತೆರೇಸಾ ಸೇವಾಶ್ರಮ ಖಂಡಿತ ಆ ಗುಂಪಿಗೆ ಸೇರ್ಬಾರ್ದು. ಸೇವೆ ಅನ್ನೋದು ಬೆಂಕಿಲಿ ಕೈ ಇಟ್ಟಾಗೆ, ಸ್ವಲ್ಪನೂ ಸ್ವಾರ್ಥ ಇರಬಾರ್ದು. ನಿಸ್ವಾರ್ಥದಿಂದ, ನಿಷ್ಠೆಯಿಂದ, ನಿಯತ್ತಾಗಿ ನಡ್ಸ್ಕೊಂಡು ಹೋಗ್ಬೇಕು. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಸಮಾಜ ಆಗ್ಲಿ ಮಾಧ್ಯಮ ಆಗ್ಲಿ ನಮ್ಮನ್ ಬಿಡೋದಿಲ್ಲ. ಸೇವಾಶ್ರಮಕ್ಕೆ
ಯಾವುದೇ ರೀತಿ ಧಕ್ಕೆ ಬರದೇ ಇರೋ ಹೋಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆಯಮ್ಮ. ಡಾಕ್ಟ್ರಮ್ಮ, ಹಾ ನಮ್ ತೆರೆಸಾಗೆ ನೀವು ಕೊಡ್ತಾ ಇರೋ ಸಹಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಆಯಮ್ಮ, ಇದು ನನ್ನ ಸಹಕಾರ ಅಲ್ಲಮ್ಮ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ.